ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯ ಬಿಜೆಪಿ ಶಾಸಕರುಗಳು ಮಾಜಿ ಶಾಸಕರುಗಳು ನಾವೆಲ್ಲರೂ ಕೂಡ ಈ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಕ್ಕೆ ನೇರವಾಗಿ ದುಡ್ಡು ಕೊಡ್ತಾರೆ ಅನ್ನುವಂಥ ಮಾತು ಬಂದು ಒಂದು ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ ಅಂತೇಳಿ ಒಂದು ಚರ್ಚೆ ನಡೆಯಿತು. ಯಾರೇ ಮಾಜಿ ಶಾಸಕರಿರ್ಬೋದು, ನಾನಿರ್ಬೋದು, ನಾವೊಂದು ಸಾಮಾಜಿಕ ಬದುಕಿನಲ್ಲಿ ಇದ್ದುಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ನಾವು ಕೆಲವು ಅಭಿವೃದ್ಧಿ ಕಾರ್ಯವನ್ನು ಕೇಳೋದು ವಾಡಿಕೆ. ಅದು ಹಿಂದಿನಿಂದಲೂ ಬಂದಿರ್ತಕ್ಕ. ನಾನು ಸಹ 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿರೋಧ ಪಕ್ಷ ಇದ್ದುಕೊಂಡು ಆಡಳಿತ ಪಕ್ಷ ಇದ್ದುಕೊಂಡು ಅನುಭವ ನನಗಿದೆ. ಇದು ಹೊಸತೇನಲ್ಲ. ಆದ್ರೆ ನಮ್ಮ ಒಂದು ಅಭಿವೃದ್ಧಿ ಯಾವುದೇ ದುಡ್ಡು ಅದು ಕೊಡುವಂಥದ್ದು ಆಯಾಯ ವಿಧಾನಸಭಾ ಕ್ಷೇತ್ರದ ಜನರ ಬೇಡಿಕೆಗೆ ಅನುಗುಣ ಆಗ್ತಕ್ಕಂಥ ಕೆಲಸ. ಅದಕ್ಕೆ ಈ ರೀತಿ ಒಂದು ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡತಕ್ಕಂಥದ್ದು ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ನಾನು ಬೇರೆ ಬೇರೆ ಕೆಲವು ಸಾರಿ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಬೇಡಿಕೆಯನ್ನ ಮನಸ್ಸಲ್ಲಿಟ್ಟುಕೊಂಡು ನಾವು ಕೆಲಸವನ್ನ ಕೊಟ್ಟಿರ್ತಕ್ಕಂಥ ಇದೆ. ಆದೇಶದಲ್ಲಿ ಬಹುಶಃ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಉಲ್ಲೇಖ ಬಂದಿದೆ ಅನ್ನುವಂಥ ನಮ್ದು ಕೂಡ ಒಂದು ಉಲ್ಲೇಖ ಬಂದಿದೆ. ಅದು ಪರಿಶಿಷ್ಟ ಜಾತಿಯ ಕೆಲವು ಕಾಲನಿಗಳಿಗೆ ದುಡ್ಡನ್ನ ಒಂದು ಸಣ್ಣ ಅಮೌಂಟ್ ಹೊಂದಿರ್ತಕ್ಕಂಥ ಅದಕ್ಕೆ ದೊಡ್ಡ ವಿಷಯ ಮಾಡಿದ್ದಾರೆ. ಅದನ್ನ ಮುಂದಿಟ್ಟುಕೊಂಡು ಬಹುಶಃ ದೊಡ್ಡ ಒಂದು ಗಲಾಟೆ ಸದನದಲ್ಲಾಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾವು ಹಿಂದೆ ಶಾಸಕರಾಗಿದ್ದಾಗ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ನಮಗೆ ಪ್ರಾರಂಭದಲ್ಲಿ ದುಡ್ಡು ಕೊಡ್ತಾ ಇರಲಿಲ್ಲ. ಏನು ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಪ್ರಾದೇಶಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಶಾಸಕರಿಗೆ ಅನುದಾನ ಬರ್ತದೆ. ಎಲ್ಲಿವರೆಗೆ ಈ ಸಾರಿ ಶಾಸಕರ 10 ಕೋಟಿ ರೂಪಾಯಿ ಇವತ್ತು ಎಲ್ಲ ಶಾಸಕರಿಗೂ ಬಂದಿದೆ. ನನ್ನದೊಂದು ಅದಕ್ಕೆ ಒಂದು ವಿರೋಧ ಏನು ಅಂತಂದ್ರೆ, ಎಲ್ಲ ಕಡೆ ಅದು 10 ಕೋಟಿಯನ್ನ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಇದನ್ನ ಅನುದಾನದಿಂದ ಬೇರೆ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ. ಆದ್ರೆ ಅವ್ರೇನ್ ಮಾಡ್ತಾರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಕಟೌಟ್ ಆಗ್ತಾರೆ. ಮೊದಲದು ಅದು ಕೂಡ ಒಂದು ಕಾಲದಲ್ಲಿ ಇರಲಿಲ್ಲ. ಅದೊಂದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಅದನ್ನ ಉಲ್ಲೇಖ ಮಾಡೋದಕ್ಕೆ ಹೋಗುದಿಲ್ಲ. ಆ ಕಟೌಟ್ ನಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಅನುದಾನ, ಅದು ಶಾಸಕರ ನಿಧಿ ಅಂತ ಹೇಳಿದ್ರೆ, ಶಾಸಕರ ಅಭಿವೃದ್ಧಿ ಕೊಟ್ಟಿರ್ತಕ್ಕ ಹಣ ಅಂತ ಹೇಳಿದ್ರೆ ಅದು ಶಾಸಕರ ನಿಧಿ ಹಣ ಅಂತ ಹೇಳಿದ್ರೆ ಅದು ಸರ್ಕಾರದ ರಾಜ್ಯ ಸರ್ಕಾರ ಕೊಡ್ತಕ್ಕ. ಇವರೆಲ್ಲ ಬ್ಯಾನರ್ಗಳಲ್ಲಿ ಮೋದಿ ಫೋಟೋ ಹಾಕ್ತಾರೆ. ಇನ್ನು ಮೋದಿ ಅವ್ರ ದುಡ್ಡಲ್ಲ. ನಾನು ಯಾಕೆ ಅಂತ ಹೇಳುದು, ಇವರು ಬೇರೆ ವಿಚಾರವನ್ನ ಮುಂದಿಟ್ಟುಕೊಂಡು ಮಾತಾಡಿದಾಗ ಇವರು ರಾಜ್ಯ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಹಾಗೆ ಮೋದಿ ಅವರ ಫೋಟೋ, ಅದೇನು ಕೇಂದ್ರ ಸರ್ಕಾರ ದುಡ್ಡಲ್ಲ. ಇದು ಈ ತರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನನಗೆ ಬಹುಶಃ ಬಹಳಷ್ಟು ವರ್ಷಗಳಿಂದ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಇದು ಇಂತಹ ಸಣ್ಣ ಅನುದಾನದ ಬಗ್ಗೆ ನಾನು ಮಾತಾಡಲು ಹೋಗ್ತಾ ಇಲ್ಲ. ಆದ್ರೆ ನನ್ನ ಕಾಲದಲ್ಲಿ ಶುರುವಾಗಿರ್ತಕ್ಕಂಥ ಅನೇಕ ಕೆಲಸ, ಯಾಕೆ ಈ ಸಂದರ್ಭದಲ್ಲಿ ನಾನು ಮಾತಾಡ್ಬೇಕಾಗಿದೆ, ಇವತ್ತಿಗೂ ಕೂಡ ಅನೇಕ ಮಹತ್ವದ ಕೆಲಸ ಕಾರ್ಯಗಳ ಅರ್ಧದಲ್ಲಿ ನಿಂತಿದೆ. ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಅರ್ಧದಲ್ಲಿ ಬಿಟ್ಟಿದ್ದಾರೆ. ಪಂಚಮಂಗೇಶ್ವರಾಯರ ಭವನ ಅಂತ ಸುಂದರವಾದ ಭವನ ನಿರ್ಮಾಣದ ಅದು 80% ಕೆಲಸ ಆಗಿದೆ. ಬಹುಶಃ ಅವರ ಬಂಟ್ವಾಳದಲ್ಲಿ ಅವರ ಹುಟ್ಟಿದ ಜಾಗದಲ್ಲಿ ಪಂಚಮಂಗೇಶ್ವರ ಭವನ
ಅದು ಕನ್ನಡ ಸಂಸ್ಕೃತಿ ಇಲಾಖೆ. ಬಹುಶಃ ಮುಖ್ಯಮಂತ್ರಿಯವರು ಇದ್ದೇ ಅದಕ್ಕೆ ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ವಿ. ಆದ್ರೆ ಅದು ನಾವು ಸರ್ಕಾರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಹೋದ್ಮೇಲೆ ಅದು ಯಾರಾದ್ರೂ ಅದರ ಮುಖ ನೋಡ್ಲಿಲ್ಲ, ಅದು ಹಾಗೆಯೇ ಇದೆ. ಈಗ ಮತ್ತೆ ಬಂದಾಗ ಅದನ್ನು ಮಾಡಿಸ್ಬೇಕು ಅಂತ ಪ್ರಯತ್ನ. ಇಂತಹ ಸಂದರ್ಭಗಳಲ್ಲಿ ನಾವು ಇಂತಹ ಕೆಲಸ ಮಾಡಿದಾಗ ಇದಕ್ಕೆ ಈ ತರ ಪ್ರತಿರೋಧ ಬರ್ತದೆ ಅಂತ ಹೇಳುವಂತ ಸರಿಯಾ ಅಂತ ಹೇಳುವಂತ ಪ್ರಶ್ನೆ. ಹಾಗೇನೆ ಬೇರೆ ಬೇರೆ ನಮ್ಮಲ್ಲಿ ಒಂದು 20 ಕೋಟಿ ರೂಪಾಯಿ ಸೇತುವೆ, ಅದಕ್ಕೆ ಒಂದು ಅಜಲಮಗೇರು ಮತ್ತು ಕಡಿಶ್ವಾಲೆ ಅಂತೇಳಿ 2 ಸೇತುವೆಗಳ ಮಧ್ಯೆ ಒಂದು ಸೇತುವೆ, ಅದು ಸೌಹಾರ್ದ ಸೇತುವೆ ಅಂತೇಳಿ ಅದಕ್ಕೆ ಮಂಜೂರಾತಿ ಆಗುವಾಗಲೇ ಅದಕ್ಕೆ ಬಂದಿತ್ತು. ಆ ಸೌಹಾರ್ದ ಸೇತುವೆ ಅವರು ಇವತ್ತು ಕೂಡ ಅವರ 5 ವರ್ಷದ ಅವಧಿಯಲ್ಲಿ ಅದನ್ನ ಆ ಕಡೆ ಮುಖ ನೋಡ್ಲಿಲ್ಲ, ಹಾಗೆ ಇದೆ. ಈಗ ಅದನ್ನು ಪೂರ್ತಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಮಾತು ಬಂದ್ರೆ ಹೇಗೆ? ಇಂಥ ನಮ್ಮಲ್ಲಿ ಒಂದು ಕ್ರೀಡಾಂಗಣ ಬೆಂಜನ್ಬೋದಲ್ಲ, ಅದಕ್ಕೆ ಎಲ್ಲ ಜಾಗಗಳನ್ನು ಮಾಡಿ ಒಬ್ಬ ಖಾಸಗಿ ವ್ಯಕ್ತಿಯ ಜಮೀನನ್ನ ಸರ್ಕಾರದ ತಗೊಂಡು ಸರ್ಕಾರದ ಜಾಗವನ್ನ ಎಕ್ಸ್ಚೇಂಜ್ ಮಾಡಿ, ಯಾಕಂದ್ರೆ ಕಾಂಪ್ಯಾಕ್ಟ್ ಆಗಿ ಒಂದು 10 ಎಕರೆ ಜಾಗ ನಮ್ಗೆ ಬೇಕು ಅಂತೇಳಿ ಅದು ಮಾಡಿ ರೆಡಿ ಮಾಡಿ 10 ಕೋಟಿ ರೂಪಾಯಿ ಮಂಜೂರಾತಿ ಆಯಿತು. ಅದು ಅಲ್ಲಿ ನನಗದು ಹೊಸ ಸರ್ಕಾರ, ಈ ಬಿಜೆಪಿ ಸರ್ಕಾರ ಬಂದಾಗ ಅದು ಆಗ್ಲಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಬಂದಾಗ ನಾನು ಮತ್ತೆ ಅದು ಮಾಡಬೇಕು ಅಂತೇಳಿ ನನ್ನ ಮನವಿಯನ್ನು ಕೂಡ ಮಾಡಿ. ಇಂಥ ಸುಮಾರು ವಿಷಯಗಳು ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಈಗ ನಮ್ಮ ಬೀಸ್ ರೋಡ್ನಲ್ಲಿ ತಾಲೂಕು ಕಚೇರಿ ಇದೆ, ಅದನ್ನು PPP ಮಾಡೆಲ್ ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನಾನು ಹೊರಟಿದ್ದೆ. ಅದು ಕಟ್ಟಡದ ಕೆಲವು ಅದನ್ನು ತೆರವು ಮಾಡಿ ಹಳೆಯ ತಾಲೂಕು ಆಫೀಸ್, ನಿಮ್ಗೆ ಗೊತ್ತಿದೆ, ನಮ್ಮ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಹಳೆಯ ತಾಲೂಕು ಆಫೀಸ್, ಅದು ನಾನು ಮಾತಿ ಆದ್ಮೇಲೆ ಅದು ಹಾಗೆ ನಿಂತಿದೆ. ಅದನ್ನು ಮತ್ತೆ ಅದನ್ನ ಈಗಾಗಲೇ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೆ, ಅದು ಮತ್ತೆ ಮಾಡಬೇಕು ಅನ್ನೋದು ನನ್ನೊಂದು ಅಪೇಕ್ಷೆ ಇದೆ. ಇಂಥ ವಿಚಾರಗಳು ಅನೇಕ ಕೆಲಸಗಳು ಇವತ್ತು ಆಗದೆ ಉಳಿಸ್ತಕ್ಕಂಥ ಆಗಿದೆ ಅಂತ. ಆದರೆ ನನಗೆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ ಸುಳ್ಯದಲ್ಲಿ ನಮ್ಮ ಪಕ್ಷದ ಶಾಸಕರು ಇಲ್ಲದಂತ ಸಂದರ್ಭದಲ್ಲಿ ಜನರ ಬೇಡಿಕೆಗಳು ಸಾಕಷ್ಟಿದ್ದಾಗ ಅಲ್ಲಿ ಸುಮಾರು ನಾವು ಕೆಲಸಗಳನ್ನು ಮಾಡಿದೆ. ಕೋಟ್ಯಾಂತರ ರೂಪಾಯಿ ಅನೇಕ ಸೇತುವೆಗಳು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಊರಿನ ಜನ ಹೇಳಿದಾಗ. ಆದ್ರೆ ನನಗೊಂದು ಸಮಾಧಾನ, ಆಗಿನ ಶಾಸಕರಾಗಿದ್ದಂತ ಅಲ್ಲಿಯ ಅಂಗರ ಅವ್ರಿಗೆ ಏನೊಂದು ಮಾತನ್ನ ಆಗ್ಲಿಲ್ಲ. ನಾನು ಉದಾಹರಣೆಗೆ ತೆಗೆದುಕೊಳ್ಳುದು, ಯಾಕೆಂದ್ರೆ ಅವರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕೆಲಸ ಅನ್ನುವಂಥದ್ದಕ್ಕೆ ಅಂತ ವಿಚಾರಗಳು ಇವತ್ತು ಹಾಗಾದ್ರೆ ಈಗಿನ ಶಾಸಕರು ಈ ಒಂದು ಮನೋಸ್ಥಿತಿ ಇದೆ ಅನ್ನೋದು ನಿಮಗೆ ಬೇಸರ ತಂದಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಸಂಕುಚಿತ ಮನೋಭಾವ ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ನನಗೆ ಬೇಸರ ಸರೋದು. ಇದು ಒಂದು ವಿಚಾರ ನನಗೆ ಒಂದು ಮತ್ತು ನೆನಪಾಯ್ತು. ನಾನೊಂದ್ಸರಿ ನಮ್ಮ ಬಂಟ್ವಾಳದಲ್ಲಿ ಇಂದಿರಾ ಕ್ಯಾಂಟೀನು ತೆರೆಯುವಂತ ಸಣ್ಣವನಿಗೆ ಗಲಾಟೆ ಆಯ್ತು. ಏನಪ್ಪಾ ಅಂತಂದ್ರೆ ನಮ್ಮ ಅವಾಗ ನಮ್ಮ ಸರ್ಕಾರ 5 ಸರ್ಕಾರ, JDS BJP ಸರ್ಕಾರ, JDS ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಒಂದು ಬೇಡಿಕೆ ಏನಂತಂದ್ರೆ, ಮಾಜಿ ಶಾಸಕರಿಂದ ಅದರ ಕಾರ್ಯಕ್ರಮ ಬಂದರೆ ಅವರು ಸ್ಟೇಜ್ ಕರಿಬಾರ್ದು ಅಂತ ಒಂದು ವೇದಿಕೆ ಕರಿಬಾರ್ದು. ನೋಡಿ, ಇದೊಂದು ಸಣ್ಣ ವಿಷಯ. ಅದು ಇವರು ನಮ್ಮ ಅಶೋಕ್ ಸಂಕುಚಿತ ಭಾವನೆ ಅಂತ ಹೇಳಿದ್ರೆ ಕರಿಬಾರ್ದು ಅಂತ, ಅದು ಕರಿಬಾರ್ದು ಅಂತ ಹೇಳಿ ಸ್ವಲ್ಪ ಚರ್ಚೆ ಆಗಿದೆ ಬೇರೆ ಬೇರೆ. ಆದ್ರೆ ಅದಕ್ಕೇನು ಗಂಭೀರ ಮಾಡ್ಲಿಲ್ಲ ನಾನು ಆ ಕಾರ್ಯಕ್ರಮ ಬಹುಶಃ ಅವತ್ತು ದೇಶಪಾಂಡೆ ಅವರು ಬರ್ಬೇಕಿತ್ತು, ಕೆಲವು ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥ ಇತ್ತು, ಅವ್ರು ಬರ್ಲಿಲ್ಲ. ಅಲ್ಲಿ ಒಂದು ನನಗೆ ಇಲ್ಲಿ ಅಧಿಕಾರಿಗಳು ಇವತ್ತು ನಮ್ಮ AC ಆಗಿದ್ದಂತ, ಆವಾಗ AC ಆದಂತ ಆಗಿತ್ತು, ಕಮಿಷನರ್ ಆಗಿದ್ರೆ ಈಗ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೆಳಗಡೆ ಚಾರ್ನಲ್ಲಿ ಒಂದು ಇದು ಕಾಗದ ಮಾಡಿ ಪಂಡಿತದ ಮಾಜಿ ಶಾಸಕರಿಗೆ ಅಂತ ನೋಡಿ, ಅದು ಹಾಕ್ಬಾರ್ದು, ಬೇಡ ಇತ್ತು. ನಾವು ಏನು ವೇದಿಕೆಗೆ ಬರ್ಲಿಕ್ಕೆ ನಾವು ಅಪೇಕ್ಷೆ ಪಡುವಂತವ್ರಲ್ಲ. ಇವರು ಹಾಕಿದ್ರು. ಅವಾಗ ಖಾದರ್ ಉಸ್ತುವಾರಿ ಮಂತ್ರಿ ಆಗಿದ್ರು. ಬಹುಶಃ ಅವಾಗ
ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಒಂದು ಇದು ಕೆಳಗಡೆ ಜನರು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಚೇರ್ನಲ್ಲಿ ಮಾಜಿ ಶಾಸಕರಿಗೆ ಅಂತೇಳಿ ಒಂದು ಕಾಗದ ಅಂಟಿಸಿದ್ದಾರೆ. ನಾವು ಅವರ ಇದಕ್ಕೆ ಹೋಗಿ ನಾವು ಸ್ಟೇಜಿಗೆ ಹತ್ತೇವೆ ಅಂತ ಹೇಳೋ ರೀತಿಯಲ್ಲಿ ಈ ತರ ಅಪಮಾನ ಮಾಡತಕ್ಕಂಥದ್ದು ಕೂಡ ಮಾಡಿ ಸಾಕಷ್ಟು ಆಗಿದೆ. ಅಂತ ಸಂದರ್ಭದಲ್ಲಿ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಅಥವಾ ಬೇರೆ ಬೇರೆ ಶಾಸಕರುಗಳು ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹುಶಃ ಅವರಿಗೆ ಶಾಸಕ ಸಭೆಯಲ್ಲಿ ಹೇಗೆ ನರ್ತನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳೋದನ್ನ ನಾನು ಹೇಳಬೇಕಾಗಿ ನಾನು ಕೂಡ ಒಂದು ರೀತಿಯ ನನಗೆ ಒಂದು ರೀತಿಯ ಅಗೌರವವಾದಂತ ಆಗಿದೆ ಅನ್ನುವಂಥದ್ದನ್ನ ನಾನು ಅದರ ಪತ್ರಿಕಾ ಮಾಧ್ಯಮದ ಮುಂದೆ ನನಗೆ ಹೇಳಬೇಕು ಅಂತ ನನಗೆ ಅಪೇಕ್ಷೆ ಆಯಿತು. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಮಾತಾಡ್ತೇನೆ.